ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ನಮ್ಮ ವಿಡಿಯೋ ಟಾಟಾ ಮೋಟಾರ್ಸ್, ರಿಲಯನ್ಸ್ ಅಂಡ್ ICICI ಬ್ಯಾಂಕ್ ಹೊಸ ಟಾರ್ಗೆಟ್ ಪ್ರೈಸಸ್. ರೀಸೆಂಟ್ ಆಗಿ ಟಾಟಾ ಮೋಟಾರ್ಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಂದ್ಮೇಲೆ ಎಲ್ಲರೂ ಖುಷಿಯಾಗಿದ್ರು, ಯಾಕಂದ್ರೆ ಅದು ಒಳ್ಳೆ ರಿಸಲ್ಟ್ಸ್ ಆಗಿತ್ತು ಹಾಗೂ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಇತ್ತು. ಸ್ಟಾಕ್ 2023 ಡಬಲ್ ಆಗಿತ್ತು, ಅಂದರೆ 100% ರಿಟರ್ನ್ಸ್ ಕೊಟ್ಟಿತ್ತು. ಹಾಗೂ ಸೋಫಾರ್ 2024 ಇಲ್ಲಿವರೆಗೆ 16% ಅಪ್ರಾಕ್ಸಿಮೇಟ್ಲಿ ರಿಟರ್ನ್ಸ್ ಕೊಟ್ಟಿದೆ. ಅವರ ಬಿಸ್ನೆಸ್ ಇನ್ನು ಬರುವ ಕ್ವಾರ್ಟರ್ಸಲ್ಲೂ ಚೆನ್ನಾಗಿರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಟಾಟಾ ಮೋಟರ್ಸ್ ಟಾರ್ಗೆಟ್ ಪ್ರೈಸ್ ಆಸ್ ಪರ್ ಬ್ರೋಕರೇಜ್ ಕಂಪ್ನೀಸ್ ಈ ಥರ ಇದೆ. ಬ್ರೋಕರೇಜ್ ಕಂಪ್ನಿ ಜೆಫ್ರೀಸ್ ಅವರು ಬೈ ರೇಟಿಂಗ್ ಕೊಟ್ಟಿದ್ದಾರೆ. ಟಾರ್ಗೆಟ್ ಪ್ರೈಸು 1100 ರೂಪಾಯಿ. HSBC ಹೋಲ್ಡ್ ರೇಟಿಂಗ್ ಕೊಟ್ಟಿದ್ದಾರೆ 920 ಟಾರ್ಗೆಟ್ ಪ್ರೈಸು. ಮಾರ್ಗನ್ ಸ್ಟ್ಯಾನ್ಲಿ ಓವರ್ ವೇಟ್ ರೇಟಿಂಗ್ ಕೊಟ್ಟಿದ್ದಾರೆ 1013 ರೂಪಾಯಿ ಟಾರ್ಗೆಟ್ ಪ್ರೈಸು. ನಮೂರಾ ಬೈ ರೇಟಿಂಗ್ ಕೊಟ್ಟಿದ್ದಾರೆ ಹಾಗೂ 1057 ರೂಪಾಯಿ ಟಾರ್ಗೆಟ್ ಪ್ರೈಸು. ಗೋಲ್ಡ್ಮನ್ ಸ್ಯಾಕ್ಸು ಬೈ ರೇಟಿಂಗ್ ಕೊಟ್ಟಿದ್ದಾರೆ 960 ರೂಪೀಸು ಟಾರ್ಗೆಟ್ ಪ್ರೈಸು. ಮಕ್ವಾರಿ ಔಟ್ ಪರ್ಫಾರ್ಮ್ ಅಂತ ಹೇಳಿದ್ದಾರೆ, ಅಂದರೆ ಪಾಸಿಟಿವ್ ರೇಟಿಂಗ್ ಕೊಟ್ಟಿದ್ದಾರೆ 1028 ರೂಪೀಸ್ ಟಾರ್ಗೆಟ್ ಪ್ರೈಸು. CLSA ಬೈ ರೇಟಿಂಗ್ ಕೊಟ್ಟಿದ್ದಾರೆ, ಟಾರ್ಗೆಟ್ ಪ್ರೈಸ್ 1061. ಆವರೇಜ್ ಪ್ರೈಸು 1020 ಇದೆ ಹಾಗೂ ಸದ್ಯಕ್ಕೆ ಅವರ ಮಾರ್ಕೆಟ್ ರೇಟ್ ಇದೆ 918 ರೂಪಾಯಿ. ಸೊ ಅವರ ಆವರೇಜ್ ಟಾರ್ಗೆಟ್ ಪ್ರೈಸ್ ಹಾಗೂ ಇವತ್ತಿನ ಮಾರ್ಕೆಟ್ ರೇಟ್ ನೋಡಿದರೆ ಬ್ರೋಕರೇಜ್ ಕಂಪ್ನೀಸ್ ಪ್ರಕಾರ ಅವರ ಮಾರ್ಕೆಟ್ ಪ್ರೈಸು ಇನ್ನೊಂದು 11% ರೈಸ್ ಆಗ್ಬೋದು ಈ ವರ್ಷ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಅದಕ್ಕಿಂತ ಜಾಸ್ತಿನೂ ಆಗ್ಬೋದು ಅಥವಾ ಆ ರೇಂಜಲ್ಲಿ ಇರ್ಬೋದು ಅಂತ ಅವರು ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಬಿಸ್ನೆಸ್ ಇದೇ ಥರ ಇಂಪ್ರೂವ್ ಆದರೆ ಆವಾಗ ಟಾರ್ಗೆಟ್ ಪ್ರೈಸ್ ಈಸಿಯಾಗಿ ಅಚೀವ್ ಆಗುತ್ತೆ, ಯಾಕಂದರೆ 11% ದೊಡ್ಡ ಪರ್ಸೆಂಟೇಜ್ ಅಲ್ವೇ ಅಲ್ಲ. ಈಗ ರಿಲಯನ್ಸ್ ಇಂಡಸ್ಟ್ರೀಸಿಗೆ ಬರ್ತಾ ಇದ್ದೀನಿ. ಜಸ್ಟ್ ರೀಸೆಂಟ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಮಾರ್ಕೆಟ್ ಕ್ಯಾಪು 20 lakh crores ಫಾರ್ ದ ಫಸ್ಟ್ ಟೈಮ್ ಕ್ರಾಸ್ ಆಯಿತು. ಇದು ಫಸ್ಟ್ ಕಂಪ್ನಿ ಇನ್ ಇಂಡಿಯಾ ಈ ಪರ್ಟಿಕ್ಯುಲರ್ ಫಿಗರ್ ಕ್ರಾಸ್ ಆಗಲಿಕ್ಕೆ. ರಿಸಲ್ಟ್ಸ್ ಅವ್ರದ್ದು ಮೊನ್ನೆ ರಿಲೀಸ್ ಮಾಡುವಾಗ ಆವರೇಜ್ ಆಗಿತ್ತು, ಆದರೆ ಶೇರ್ಸು ಈ ವರ್ಷ ಆಲ್ಮೋಸ್ಟ್ 14-15% ಜಾಸ್ತಿ ಆಗಿದೆ. ಯಾಕಂದರೆ ಲಾಸ್ಟ್ ಇಯರು ಅವರ ಶೇರ್ಸ್ ಅಂಡರ್ ಪರ್ಫಾರ್ಮ್ ಮಾಡಿತ್ತು. ಈಗ ಆ ಅಂಡರ್ ಪರ್ಫಾರ್ಮೆನ್ಸ್ ಸ್ವಲ್ಪ ಕಮ್ಮಿ ಆಗಿದೆ, ಯಾಕಂದರೆ ಬೇರೆ ಶೇರ್ಸ್ಗಿಂತ ಜಾಸ್ತಿ ಮೇಲೆ ಹೋಗಿದೆ. ಟಾರ್ಗೆಟ್ ಪ್ರೈಸ್ ಆಫ್ ರಿಲಯನ್ಸ್ ಇಂಡಸ್ಟ್ರೀಸು ಸದ್ಯಕ್ಕೆ ಅವರ ಮಾರ್ಕೆಟ್ ಪ್ರೈಸ್ ಅರೌಂಡ್ 2960 ರೂಪೀಸ್ ಇದೆ. ಹಾಗೂ ಬ್ರೋಕರೇಜ್ ಕಂಪ್ನೀಸ್ ಟಾರ್ಗೆಟ್ ಪ್ರೈಸ್ ಈ ಥರ ಇದೆ. BNB ಪರಿವಾರ್ 3080 ಟಾರ್ಗೆಟ್ ಪ್ರೈಸು, UBS 3250, ಮಾರ್ಗನ್ ಸ್ಟ್ಯಾನ್ಲಿ 3046, ಎಲಾರಾ ಸೆಕ್ಯೂರಿಟೀಸ್ 3354, ನುವಾಮಾ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ 3250, ಜೆಫ್ರೀಸು 3125 ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ದಾರೆ. ಆವ್ರೇಜ್ ಆಗಿ ನೋಡಿದರೆ ಅರೌಂಡ್ 3184 ಇದೆ. ಸೊ ಸದ್ಯಕ್ಕಿರೋ ಮಾರ್ಕೆಟ್ ಪ್ರೈಸಿಂದ ಆವ್ರೇಜ್ ಟಾರ್ಗೆಟ್ ಪ್ರೈಸ್ ರೀಚ್ ಆಗಬೇಕಂದ್ರೆ ಬರೀ 7% ಬಾಕಿ ಇದೆ. ಸೊ ಆಲ್ರೆಡಿ ಒಳ್ಳೆ ಪರ್ಫಾರ್ಮೆನ್ಸ್ ಆಗಿದೆ. ಬ್ರೋಕರೇಜ್ ಕಂಪ್ನೀಸ್ ಎಕ್ಸ್ಪೆಕ್ಟೇಷನ್ ಆರಾಮಾಗಿ ರೀಚ್ ಆಗ್ಬೋದು ಅಂತ ಕಾಣಿಸುತ್ತೆ. ಆದರೆ ಇನ್ನೂ ಎಷ್ಟು ಮೇಲೆ ಹೋಗುತ್ತೆ, ಇನ್ನೂ ಎಷ್ಟು ಬಿಯಾಂಡ್ ಎಕ್ಸ್ಪೆಕ್ಟೇಷನ್ ಹೋಗ್ತದೆ ಅಂತ ನೋಡಬೇಕಾಗುತ್ತೆ. ಮುಂದಿನ ಕ್ವಾರ್ಟರಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಹೇಗಿರ್ತದೆ ಅಂತ ನಾವು ಕಾದು ನೋಡಬೇಕಾಗುತ್ತೆ. ಮೂರನೇ ಕಂಪ್ನಿ ICICI ಬ್ಯಾಂಕು. ಅವರ ರಿಸಲ್ಟ್ಸು ತುಂಬ ಒಳ್ಳೆದಿತ್ತಂತ ಅನಲಿಸ್ಟ್ ಹೇಳ್ತಾ ಇದ್ರು. ಅಕ್ಟೋಬರ್ ಟು ಡಿಸೆಂಬರ್ 2023 ರಿಸಲ್ಟ್ಸು ಹಾಗೂ ಬ್ರೋಕರೇಜ್ ಕಂಪ್ನೀಸು ಟಾರ್ಗೆಟ್ ಪ್ರೈಸ್ ಆಫ್ ICICI ಬ್ಯಾಂಕ್ ಶೇರ್ಸನ್ನು ತುಂಬ ಹೈಕ್ ಮಾಡಿದ್ದಾರೆ. ಈ ಥರ ರೇಟಿಂಗ್ ಕೊಟ್ಟಿದ್ದಾರೆ. ಸದ್ಯಕ್ಕಿರೋ ಮಾರ್ಕೆಟ್ ಪ್ರೈಸ್ ICICI ಬ್ಯಾಂಕ್ದು 1022 ಹಾಗೂ ಮಾರ್ಗನ್ ಸ್ಟ್ಯಾನ್ಲಿ ಹೇಳಿದ್ದಾರೆ ಓವರ್ ವೇಟ್ ರೇಟಿಂಗ್ ಕೊಟ್ಟು 1350 ಟಾರ್ಗೆಟ್ ಪ್ರೈಸ್. ಮಕ್ವಾರಿ ಔಟ್ ಪರ್ಫಾರ್ಮು 1190, CLSA ಬೈ ರೇಟಿಂಗ್ ಕೊಟ್ಟು 1300 ಹೇಳಿದ್ದಾರೆ. ಸಿಟಿ ಬೈ ರೇಟಿಂಗ್ 1322, ಆಕ್ಸಿಸ್ ಸೆಕ್ಯೂರಿಟೀಸ್ ಬೈ ರೇಟಿಂಗ್ 1250, ಪ್ರಭುದಾಸ್ ಲೀಲಾಧರ್ ಬೈ ರೇಟಿಂಗ್ ಕೊಟ್ಟಿದ್ದಾರೆ 1300 ರೂಪೀಸ್ ಟಾರ್ಗೆಟ್ ಪ್ರೈಸು. ಸೊ ಆವ್ರೇಜ್ ಟಾರ್ಗೆಟ್ ಪ್ರೈಸು 1285 ರೂಪೀಸ್ ಇದೆ. ಈ ಪರ್ಟಿಕ್ಯುಲರ್ ಮಾರ್ಕೆಟ್ ಪ್ರೈಸಿಂದ ಅವರ ಆವ್ರೇಜ್ ಟಾರ್ಗೆಟ್ ಪ್ರೈಸ್ ರೀಚ್ ಆಗಬೇಕಂದ್ರೆ ಇನ್ನೂ 25% ರೈಸ್ ಆಗಬೇಕು. ಸೊ ಜಾಸ್ತಿ ಆಗೋ ಚಾನ್ಸಸ್ಸು ಇದೆ, ಆದರೆ 25% ಅಷ್ಟು ಈಸಿಯಾಗಿ ರೈಸ್ ಆಗದೆ ಇರ್ಬೋದು. ನೋಡಬೇಕಾಗುತ್ತೆ ಎಷ್ಟು ಲೆವೆಲಲ್ಲಿ ICICI ಬ್ಯಾಂಕು ಈ ವರ್ಷ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ. ಈ ಮೂರು ಕಂಪ್ನೀಸಲ್ಲೂ ಬ್ರೋಕರೇಜ್ ಕಂಪ್ನೀಸ್ ತುಂಬ ಬುಲ್ಲಿಶ್ ಆಗಿದ್ದಾರೆ, ಎಸ್ಪೆಷಲಿ 2024ಗೆ. ನೋಡೋಣ ಈ ಮೂರು ಕಂಪ್ನೀಸ್ ಪರ್ಫಾರ್ಮೆನ್ಸ್ 2024 ಯಾವ ಥರ ಇರುತ್ತೆ ಅಂತ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ಈ ಮೂರು ಕಂಪ್ನಿಯಲ್ಲಿ ನಿಮ್ಮ ಹತ್ರ ಯಾವುದಾದ್ರು ಒಂದು ಸ್ಟಾಕ್ ಇದೆಯಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇದ್ದರೆ ಯಾವ ಸ್ಟಾಕ್ ಅಂತ ಬರೀರಿ, ಯಾವುದೂ ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.